ಜನರಲ್ ನಾಲೆಜು 15 ಮಾರ್ಕ್ಸಿಗೆ ಇವೆಲ್ಲವನ್ನು ಓದಬೇಕು ನೋಡ್ರಿ. ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್, ಇಂಪಾರ್ಟೆಂಟ್ ಇನ್ವೆನ್ಷನ್ ಆ್ಯಂಡ್ ಡಿಸ್ಕವರೀಸ್, ಬೇಸಿಕ್ ಸೈನ್ಸ್ ಕಾನ್ಸೆಪ್ಟ್ ಆ್ಯಂಡ್ ಸೈಂಟಿಫಿಕ್ ಫಿನಾಮಿನಾನ್, ಹೆಲ್ತ್ ಆ್ಯಂಡ್ ಹೈಜೀನ್, ಕರ್ನಾಟಕ ಹಿಸ್ಟ್ರಿ, ಕಲ್ಚರ್ ಆ್ಯಂಡ್ ಆರ್ಟ್, ಇಂಡಿಯಾ ಹಿಸ್ಟ್ರಿ ಆ್ಯಂಡ್ ಕಲ್ಚರ್, chronology of world history events, basic concept of geography, land and people, etc., Indian economics, major industries and project, public undertaking, awards, honors and prizes, Indian constitution, fundamental rights, legislature, executive, judiciary, current international affairs, India's foreign relations, current state and national affairs, basic computers ಎಲ್ಲ ಓದಿದ್ರೆ 15 ಮಾರ್ಕ್ಸ್. ಕರೆಂಟ್ ಅಫೇರ್ಸ್ ಅಲ್ಲಿ ನೋಡ್ರಿ, ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್, ಕರೆಂಟ್ ನ್ಯಾಷನಲ್ ಅಫೇರ್ಸ್, ಮೂವೀಸ್, ಕರೆನ್ಸಿ ಅಂಡ್ ಕ್ಯಾಪಿಟಲ್ಸ್ ಆಫ್ ದ ಕಂಟ್ರಿ, important days and slogans, festivals, folk dance, tribes of the country, United Nations organization and headquarters, initiative in education in India, monument and national forest, important tourist places and peaks, industries and wars, 3 wings the army, India constitution, highway, railways and airport name, abbreviations. ಕನ್ನಡಕ್ಕೆ ನಾವೇನಾದರೂ ಬಂದಿವಂತಂತಂದ್ರೆ ಕನ್ನಡ ವರ್ಣಮಾಲೆ, ಗುಣಿತಾಕ್ಷರ, ಸಂಯುಕ್ತಾಕ್ಷರ, ನಾಮಪದ, ಅದರ ಬಗೆಗಳು, ಕ್ರಿಯಾಪದ, ಅಕರ್ಮಕ, ಸಕರ್ಮಕ, ಲಿಂಗ ಮತ್ತು ವಚನ, ಸಂಧಿಗಳು, ಸಮಾಸಗಳು, ಕೃದಂತ, ತದ್ದಿತಾಂತಗಳು, ದ್ವಿರುಕ್ತಿಗಳು, ನುಡಿಗಳು, ಪಡೆನುಡಿಗಳು, ಅವ್ಯಯ, ಅದರ ಪ್ರಕಾರ, ಕಾವ್ಯ ರಚನೆ, ವಾಕ್ಯದ ವಿಧಗಳು, ಲೇಖನ ಚಿಹ್ನೆ, ಪದಗಳ ಅರ್ಥ, ಸಮಾನಾರ್ಥಕ, ನಾನಾರ್ಥಕ, ತತ್ಸಮ, ತದ್ಭವ, ಅನ್ಯದೇಶಿ, ಗ್ರಾಮ್ಯ, ಗ್ರಾಂಥಿಕ ರೂಪಗಳು, ಛಂದಸ್ಸು, ಅಲಂಕಾರ, ಹಳಗನ್ನಡ, ಕವಿ, ಕಾಲ, ಸ್ಥಳ, ಆಶ್ರಯ, ಬಿರುದು, ಕಾವ್ಯ, ಪೋಮರಯ, ಹೊಸಗನ್ನಡ, ಸಾಹಿತ್ಯ, ಚರಿತ್ರೆ, ಕವಿ, ಕಾಲ, ಸ್ಥಳ, ಕಾವ್ಯ, ಪ್ರಶಸ್ತಿ. ಜನರಲ್ ಇಂಗ್ಲಿಷ್ ನೋಡ್ರಿ, ಬಹಳ ಈಜಿ ಐತಿ, ಇದ್ರಾಗ 10 ಮಾರ್ಕ್ಸ್ ಬರ್ತಾವ. ಟೈಮ್ಸ್ ಆಫ್ ಸ್ಪೆಕ್ಟ್ಸ್, ಆಕ್ಸಿಲರೀಸ್ ಆ್ಯಂಡ್ ಮಾಡಲ್ಸ್, ಫೋನೋಲಜಿ, ಓವೆಲ್ಸ್, ಕಾನ್ಸ್ಟಂಟ್ಸ್, ಸ್ಟ್ರೆಸಸ್, ಪಂಕ್ಚುವೇಷನ್ಸ್, ಫ್ರೇಸಲ್ಸ್, ವರ್ಬ್ಸ್, ಇಡಿಯೋಮ್ಸ್, ಟ್ರಾನ್ಸ್ಫಾರ್ಮೇಷನ್ಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಆಕ್ಟಿವೈಸ್, ಪ್ಯಾಸಿವೈಸ್, ಕಾಂಪ್ರೆನ್ಸಿವ್, ಪ್ಯಾಸೇಜ್, ಲೋಕಲ್, ಗ್ಲೋಬಲ್, ಫ್ಲಕ್ಚುವಲ್, ಕ್ರಿಟಿಕಲ್ ಆ್ಯಂಡ್ ಇನ್ಫ್ರೆನ್ಸಿಯಲ್, ಲೆಟರ್ ರೈಟಿಂಗ್. ಅಜ್ಜೇತಪ್ಪ ಇದು 15 ಮಾರ್ಕ್ಸಿಗೆ. ಮನೋವಿಜ್ಞಾನ ಅರ್ಥ ಮತ್ತು ವ್ಯಾಖ್ಯಾನ, ಶೈಕ್ಷಣಿಕ ಮನೋವಿಜ್ಞಾನ ಅರ್ಥ, ಬೆಳವಣಿಗೆ ಮತ್ತು ವಿಕಾಸ, ಬಾಲ್ಯಾವಸ್ಥೆ, ಕಿಶೋರಾವಸ್ಥೆ, ವೈಯಕ್ತಿಕ ಭಿನ್ನತೆಗಳು, ಬುದ್ಧಿಶಕ್ತಿ, ಪ್ರತಿಭಾನ್ವಿತ ಮಕ್ಕಳು, ಭಾವನಾತ್ಮಕ ಬುದ್ಧಿಶಕ್ತಿ, ಕಲಿಕೆ ಅರ್ಥ, ಕಲಿಕೆ ವರ್ಗಾವಣೆ, ಕಲಿಕೆ ಶೈಲಿ, ಕಲಿಕೆ ವಲಯಗಳು, 21ನೇ ಶತಮಾನದ ಕಲಿಕೆ ಕೌಶಲ್ಯಗಳು, ಕಲಿಕೆ ಸಿದ್ಧಾಂತಗಳು, ಪ್ರಯತ್ನ ಮತ್ತು ದೋಷ ಕಲಿಕೆಗಳು, ವ್ಯಕ್ತಿತ್ವ, ಜ್ಞಾನಾತ್ಮಕ ವಿಕಾಸ, ಮಾನಸಿಕ ಆರೋಗ್ಯ, ಇಷ್ಟೆಲ್ಲವನ್ನು ಸಹಿತ ನೀವು ಓದ್ಕೊಂಡ್ರಂತಂದ್ರೆ ನಿಮ್ಮ ಎಕ್ಸಾಮಿಗೆ 15 ಮಾರ್ಕ್ಸ್ ಬರುತ್ತೆ. ಮೌಲ್ಯ ಶಿಕ್ಷಣ 10 ಮಾರ್ಕ್ಸಿಗೆ. ಮೌಲ್ಯ ಶಿಕ್ಷಣ ಅರ್ಥ, ವ್ಯಾಖ್ಯಾನ, ಉದ್ದೇಶ, ಮೌಲ್ಯಗಳ ಲಕ್ಷಣ ಹಾಗೂ ವರ್ಗೀಕರಣ, NCERT ಸಂಸ್ಥೆಯ ಮೂಲ ಮತ್ತು ಮೌಲ್ಯಗಳ ಪಟ್ಟಿ, ಮೌಲ್ಯ ಶಿಕ್ಷಣದ ಬೋಧನಾ ವಿಧಾನ, ಒಳ್ಳೆಯತನದ ಸಿದ್ಧಾಂತಗಳು, ಮಾನವ ನಡವಳಿಕೆಯ ನಿಯಮಗಳು ಮತ್ತು ತತ್ವಗಳು, ನಡವಳಿಕೆಯ ಸಿದ್ಧಾಂತಗಳು, ಸಾಮಾನ್ಯ ಉತ್ತಮ ಸಿದ್ಧಾಂತ, ಮಾನವ ನಡವಳಿಕೆಯ ಕಾರಣಗಳು ಮತ್ತು ಭಾವನೆಗಳು, ಸ್ವಚಾರಿತ್ರ್ಯ ಮತ್ತು ವ್ಯಕ್ತಿತ್ವ, ಇವೆಲ್ಲವೂ ಓದಿದ್ರೆ 10 ಮಾರ್ಕ್ಸ್. ಆರೋಗ್ಯ ಶಿಕ್ಷಣ 10 ಮಾರ್ಕ್ಸ್ ಇವೆಲ್ಲ ಓದಿದ್ರೆ. ಆರೋಗ್ಯ ಶಿಕ್ಷಣ, ಆರೋಗ್ಯ ಮತ್ತು ರೋಗಗಳು, ಸಾಂಕ್ರಾಮಿಕವಲ್ಲದ ರೋಗಗಳು, ಮಾನಸಿಕ ಆರೋಗ್ಯ, ಆರೋಗ್ಯಕರ ಜೀವನಕ್ಕೆ ಆಹಾರ, ಸಂತಾನೋತ್ಪತ್ತಿ ಆರೋಗ್ಯ, ಆತ್ಮವಿಶ್ವಾಸದಿಂದ ಬೆಳವಣಿಗೆ, ಸಾಮಾಜಿಕ ಆರೋಗ್ಯ, ಪ್ರಥಮ ಚಿಕಿತ್ಸೆ ಮತ್ತು ಸುರಕ್ಷತೆ, ದೈಹಿಕ ವ್ಯಾಯಾಮ, ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ, ಇವೆಲ್ಲ. ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್, ಇಂಟ್ರೊಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಇಂಟರ್ನೆಟ್ ಅಪ್ಲಿಕೇಶನ್ಸ್, ನುಡಿ ಸಾಫ್ಟ್ವೇರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಎಲ್ಲ ಸಿಲೆಬಸ್ ಅನ್ನು ಓದಿದ್ರೆ 15 ಮಾರ್ಕ್ಸ್ ಅನ್ನು ನೀವು ತಗೋಬಹುದು.